ಆ, ಇದು ಸ್ಟಾರ್ಟಿಂಗ್ ನಿಮ್ಮ ಹತ್ರ ನಿಮಗೆ ನಾರ್ಮಲ್ ಆಗಿ ನಿಮ್ಮ ಫ್ರೆಂಡ್ಸೇ, ಯಾರು ಅಲ್ಲಿ ನಿಮ್ಮ ಫ್ರೆಂಡ್ಸೇ, ನಿಮ್ಮ ಕ್ಲಾಸ್ ಅಲ್ಲಿ ಇದ್ದವರು, ನಿಮ್ಮ ಹೊಟ್ಟಿಗೆ ಕೂತ್ಕೊಂಡಿದ್ದ ಒಂದು ಬೆಂಚಲ್ಲಿ ಇದ್ದವರು, ಕಾಲೇಜ್ ಅವರು ಒಂದು ಪೋಸ್ಟರ್ ತರ ವರ್ಕ್ ಮಾಡ್ತಾ ಇದ್ದಾನೆ ಇನ್ಸ್ಟಾದಲ್ಲಿ, ಸ್ನ್ಯಾಪ್ ಅಲ್ಲಿ, ವಾಟ್ಸಪ್ ಅಲ್ಲಿ. ಮತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಅನ್ನು ಹಾಕ್ತಾರೆ. ಯಾವ ತರ ಹಾಕ್ತಾರೆ ಅಂದ್ರೆ, ಅವರು ಜಾಲಿ ಆಗಿದ್ದಾರೆ, ಇದು ಅರ್ನ್ ಮಾಡ್ತಾ ಇದ್ದಾರೆ, ಅವರು ಚಿನ್ನ ತಕೊಂಡ್ರೆ, ಏನಾದ್ರು ಐಟಮ್ಸ್ ತಕೊಂಡ್ರೆ ಅದನ್ನು ಕೂಡ ಸ್ಟೇಟಸ್ ಅಲ್ಲಿ ಹಾಕ್ತಾರೆ, ತಿನ್ಲಿಕ್ಕೆ ಹೋದ್ರು ಆ ತರ ನಿಮ್ಗೆ ಹಾಕ್ತಾರೆ. ಆಗ ಯಾರೇ ನೋಡಿರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೆ ಒಂದು ಡೌಟ್ ಬರ್ತದೆ, ಇವಳು ಹೇಗೆ ಅರ್ನ್ ಮಾಡ್ತಾ ಇದ್ದಾರೆ, ಇವಳಿಗೆ ಅಷ್ಟು ಹಣ. ಮೆಸೇಜ್ ಮಾಡ್ತೇನೆ, ನಾವು ಕೇಳ್ತಾರೆ ಎಂತ ಮಾಡ್ತಾ ಇದ್ದೀನಿ ನೀನು, ಆಗ ಅವಳು ಹೇಳ್ತಾರೆ ನಾನು ಹೀಗೆ ವರ್ಕ್ ಮಾಡ್ತಿದ್ದೀನಿ, ಎಷ್ಟು ಸಂಬಳ ಅಂತ ಕೇಳಿ. ಆಗ ಅವಳು ಹೇಳ್ತಾರೆ ನಂಗೆ ಇಷ್ಟಿಷ್ಟು 30,000ವರೆಗೆ ಆಗ್ತದೆ, ಕೆಲವೊಮ್ಮೆ 40,000ವರೆಗೆ ಆಗ್ತದೆ, ಆ ತರ ಹೇಳ್ತಾರೆ. ಎಂತ ವರ್ಕ್ ಅದೊಂದು ಕಂಪನಿಯಲ್ಲಿ, ಪಾರ್ಟ್ ಟೈಮ್ ಫುಲ್ ಟೈಮ್, ಕೆಲವೊಬ್ರು ಹೇಳ್ತಾರೆ ಫುಲ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ, ಕಾಲೇಜ್ ಡ್ರಾಪ್ ಔಟ್ ಮಾಡಿದ್ದೇನೆ, ಹೀಗೆ ಕೆಲವರು ಪಾರ್ಟ್ ಟೈಮ್ ಅಂತ ಹೇಳ್ತಾರೆ. ಹೀಗೆ ನಾವಾಗ ವೇಕೆನ್ಸಿ ಉಂಟು ನಮ್ಮ ಹತ್ರ, ನೀನು ಸ್ಟೂಡೆಂಟ್ ಅಲ್ಲ ಬರ್ಬೋದಲ್ಲ ನಿಂಗೆ ಅಂತ ಕೇಳ್ತಾರೆ. ನೋಡ್ತೇನೆ ಅಂತ ಹೇಳಿ, ಟ್ರೈನಿಂಗ್ ಉಂಟು, ಟ್ರೈನಿಂಗಿಗೆ ಬಾ, ಮತ್ತೆ ನಿಂಗೆ ಕೆಲಸ ಏನಂತ ಗೊತ್ತಾಗ್ತದಲ್ಲ ಅಂತ ಹೇಳಿ ಕರೆಸುದು. ಅಲ್ಲಿ ಫಸ್ಟ್ ಸ್ಟೆಪ್ ಅವ್ರದ್ದು ಜಾಬ್ ಮತ್ತು ಬಿಸ್ನೆಸ್. ಫಸ್ಟಿಗೆ ನಮಗೆ ಒಂದು ರೂಮ್ ಅಲ್ಲಿ ಹಾಕಿ, ಅಲ್ಲಿ ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ, ಫೋನ್ ಯೂಸ್ ಮಾಡ್ಲಿಕ್ಕಿಲ್ಲ, ನೀವು ಹೊರಗೆ ಹೋಗುದಿದ್ರು ನಿಮ್ಮನ್ನು ಯಾರು ಕರ್ಕೊಂಡು ಬಂದಿರ್ತಾರಲ್ಲ ಅವರೊಟ್ಟಿಗೆ ಹೊರಗೆ ಹೋಗ್ಬೇಕು ಅಂತ ಹೇಳಿರ್ತಾರೆ. ಮತ್ತೆ ಅಲ್ಲಿ ಟ್ರೈನಿಂಗ್ 3 ದಿವಸ ಟ್ರೈನಿಂಗ್ ಅಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ಅವ್ರು ಹೇಳುದು, ನಮ್ಮದೊಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಕಂಪನಿ, ಗವರ್ಮೆಂಟ್ ಅಂಡರ್ ಅಲ್ಲಿ ಬರ್ತದೆ, ಹಾಗೆ ತೋರಿಸ್ತಾರೆ, ವಿಡಿಯೋ ತೋರಿಸ್ತಾರೆ. ಅದರಲ್ಲಿ ಆ ವಿಡಿಯೋದಲ್ಲಿ ಒಂದಿತ್ತು, ಮೋದಿ ಅವರು ಹೇಳುದು ಈಗ ಅನ್ಎಂಪ್ಲಾಯ್ ಕ್ರಿಯೇಟ್ ಆಗಿದೆ, AI ಬಂದಿದೆ, ಈಗ ಕೆಲಸ ಇಲ್ಲ, ಆ ತರ ಹೇಳ್ತಾರೆ. ಆ ತರ ತೋರಿಸಿ ಅವರು ಅವ್ರದ್ದು ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಸ್ಟೋರೀಸ್, ನಾನು ಕಷ್ಟದಿಂದ ಬಂದಿದ್ದೆ, ನಾನು ಇಷ್ಟು ಕಷ್ಟಪಟ್ಟು ನಾನೀಗ ಅರ್ನ್ ಮಾಡ್ತೇನೆ, ನನ್ನ ಪೇರೆಂಟ್ಸ್ ಅನ್ನು ಸಾಕ್ತಾ ಇದ್ದೇನೆ, ನನ್ನ ಪೇರೆಂಟ್ಸ್ ಬೇಡ, ಹೋಗುದೇ ಬೇಡ ಅಂತ ಹೇಳಿ ನನ್ನ ಪೇರೆಂಟ್ಸ್ ಅನ್ನು ಈಗ ಅವ್ರು ಖುಷಿಯಲ್ಲಿದ್ದಾರೆ, ಅವರನ್ನು ನಾನೀಗ ಸಾಕ್ತಾ ಇದ್ದೇನೆ, ಯಾವುದೇ ತೊಂದರೆ ಇಲ್ಲದೆ ಇದ್ದೇನೆ, ನಿಮಗೆ ಕೂಡ ಹೀಗೇನೆ ಆಗ್ತದೆ ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು 8 ಗಂಟೆಗೆ ಟ್ರೈನಿಂಗ್ ಉಂಟು, ನೀವು ರೂಮಿಗೆನೆ ಬರ್ಬೇಕಂತ ಹೇಳ್ತಾರೆ. ರೂಮ್ ಅಲ್ಲಿ ಕ್ಲಾಸ್ ಸೆಷನ್ ಇರ್ತದೆ, ಕ್ಲಾಸ್ ಅಲ್ಲಿ ನಮಗೆ ಈ ಬಿಸ್ನೆಸ್ ಅದು ಸ್ವಲ್ಪ ಹೇಳ್ತಾರೆ. ರೂಮ್ ಅಲ್ಲಿ ಬಂದು ಒಬ್ಬೊಬ್ರು ಬರುದು, ನಾನು ಎಷ್ಟು ಕಷ್ಟದಿಂದ ಬಂದಿದ್ದೇನೆ, ನನ್ನ ಪೇರೆಂಟ್ಸ್ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು, ನಾನೇ ದುಡ್ದು ನಾನು ಕಾಲೇಜ್ ಹೋಗ್ತಾ ಇದ್ದೆ, ಹೀಗೆಲ್ಲ ಹೇಳಿದ್ರು, ಸುಮಾರು ಕಟ್ಟುಕಟ್ಟೆ ಹೇಳ್ತಾರೆ. ಹಾಗೆ ಹೇಳಿ ನಮ್ಮನ್ನು ಅವ್ರು ಹೆಂಗ್ ಗೊತ್ತುಂಟ, ಅವರು ನಾವು ನಂಬಬೇಕು ಅವರ ಎಲ್ಲಾ ಸ್ಟೋರಿಯನ್ನು ಹೇಳಿ. ಮತ್ತೆ ಅಲ್ಲಿರೋರು ಮತ್ತೆ ಚಂದ ಮಾತಾಡುದು, ನನ್ಗೆ ಹೀಗೆ ಕಷ್ಟ ಇತ್ತು, ನಾನು ಕೂಡ ಬಂದು ಇಲ್ಲಿಗೆ ಸೇರಿದ್ಮೇಲೆ ಹೀಗೆ ಆಯ್ತು, ಇಷ್ಟು ಅರ್ನ್ ಮಾಡಿದೆ ಅಂತ ತೋರಿಸ್ತಾರೆ. ಅವ್ರ ಹತ್ರ ನೀವು ಯಾವುದೇ ಕ್ವಶನ್ ಕೇಳಿ ಆನ್ಸರ್ ಇಲ್ಲ, ರೀಸನ್ ಹೀಗೆ ಆಗ್ತದೆ, ನಿಮ್ಗೆ ಎಷ್ಟು ಗೊತ್ತಾಗ್ತದೆ, ಏನು ಇಲ್ಲ, ಟೆನ್ಷನ್ ಇಲ್ಲ, ನಾನು ಕೂಡ ಹೀಗೇನೆ ಅಂದ್ಕೊಂಡು ಬಂದದ್ದು. ನಾನು ಸೇರಿದ ಮೇಲೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ದಾರೆ, ಹೀಗೆಲ್ಲ ಉಂಟು ಕಂಪನಿ, ಬಾ ಜಾಯಿನ್ ಆಗುವ ಅಂತ ನಾನು ಹೇಳಿದೆ. ಅದೆಲ್ಲ ಸುಮ್ಮನೆ ಫ್ರಾಡ್ ಆಗಿರ್ಬೋದು, ನೀನು ಹೋಗ್ಬೇಡ. ಇಲ್ಲ, ನನ್ನ ಫ್ರೆಂಡ್ ಒಬ್ಳು ಅಂತ ಹೇಳಿದ್ಲು. ಅದಕ್ಕೆ ನೀನು ನೋಡಿದ್ಯಾ ಕಂಪನಿ ಇಲ್ಲಿರುದು, ಇಲ್ಲಿ ಈ ಬೇರೆ ಸೈಡ್ ಹೇಳಿದ್ಲು ಅವಳು, ಅದು ಪ್ರೊಫೈಲ್ ಎಲ್ಲ ತೋರಿಸಿದ್ಲು, ಈ ತರ ಉಂಟು ಪ್ರೊಫೈಲ್, ನಿಂಗೆ ಗೊತ್ತುಂಟು, ಅವಳ ಫ್ರೆಂಡ್ ಇದ್ದಾಳೆ, ಅವಳ ಕಾಲೇಜಲ್ಲಿ ಪ್ರತಿಯೊಬ್ರು ಸುಮಾರು ಜನ ಇದ್ದಾರೆ ಅಂತ ಅವಳ ಅಂಡರ್ ಅಲ್ಲಿ, ಈ ತರ ಹೇಳಿ ಮಕ್ಕಳಿಗೆ ಎಷ್ಟೋ ಜನ ಹೇಗೆ ಬಂದಿರ್ತಾರೆ ಅಂತ BSc BCA ಕಲ್ತು 10,000 12,000 ಸಂಬಳ ಸಿಕ್ಕಿರ್ತದೆ ಫಸ್ಟಿಗೆ. ಅದು ಸಾಕಾಗದೆ ಅವರ ಫ್ರೆಂಡ್ಸ್ ಹೇಳ್ತಾರೆ ನಾವು 30,000 ದುಡಿತೇನೆ ಅಂತ, ಎಂತ ವರ್ಕ್ ಅಂತ ಕೇಳಿ ಬಂದವರು. ಅದ್ರಲ್ಲಿ ಟೀಚರ್ ಕಲ್ತವ್ರು ಇದ್ದಾರೆ, ಅವರು ಪಾಠ ಮಾಡ್ತಾ ಇದ್ರು, ಅವರು ಪಾಠ ಮಾಡಿ ಅದ್ರಲ್ಲಿ ಯಾರನ್ನ ಆಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದು ಇಲ್ಲಿ ಸೇರಿ ಇಲ್ಲಿ ಜನಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿರೋರು ಹೇಗೆ ಮಾತಾಡ್ತಾರೆ ಅಂದ್ರೆ, ಅವರನ್ನು ನೀವು ನಮ್ಮ ಬ್ರೈನ್ ವಾಶ್ ಮಾಡಿದ್ದಾರೆ, ಅವ್ರದ್ದು ಕಂಪ್ಲೀಟ್, ಅವರು ನಂಬಿ ಬಿಟ್ಟಿದ್ದಾರೆ ಅವ್ರು ಹೇಗಿದ್ದಾರೆ ಅಂತ, ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ರೆಡಿ ಇಲ್ಲ. ಇದು ಮೋಸ ಅಲ್ಲ ಕೇಳಿದ್ದೆ, ನಾನೀಗ ಒಬ್ಬಳ ಹತ್ರ ಕೇಳಿದ್ದೆ, ಇದು ಮೋಸ ಅಲ್ಲನಾ, ನೀನ್ ಹೀಗೆ ಮಾಡೋದು ತಪ್ಪು ಅಲ್ಲನಾ? ಅದಕ್ಕೆ ಅವಳು ಹೇಳಿದ್ದು, ಅದ್ರಲ್ಲಿ ಎಂತ ಮೋಸ ಉಂಟು, ನೀನ್ ಎಂತ ಮಾಡ್ತಿದ್ದೀಯ ನಾನು ಅಂತ ಕೇಳಿದೆ. ನಂಗೊಂದು ಎಜುಕೇಟೆಡ್ ಇದ್ದಾರೆ, ಹೇಗೆ ಕರೆಯುದು ಅವರನ್ನಂತ. ಅದಕ್ಕೆ ಅವಳು ಹೇಳಿದ ಒಂದೇ ಮಾತು, ಜಾಬ್ ಉಂಟು ಟ್ರೈನಿಂಗ್ ಉಂಟಂತ ಕರಿ, ನೀನ್ ಜಾಬ್ ಉಂಟು ಟ್ರೈನಿಂಗ್ ಉಂಟಂತ ಕರಿ, ನೀನೇನು ಮೋಸ ಮಾಡ್ತಾ ಇಲ್ಲ, ಅದ್ರಲ್ಲಿ ಏನು ತಪ್ಪಿಲ್ಲ, ಆ ತರ ಕರಿ ಅಂತಾನೆ ಕರೆಸುದು. ಈಗ ನಾನು ಒಬ್ಳಿಗೆ ಸುಳ್ಳು ಹೇಳಿ, ನನ್ನೊಬ್ಬ ಸುಳ್ಳು ಹೇಳಿ ಕಳ್ಸಿದಾಳೆ ಅಂದ್ರೆ, ನಾನು ಒಂದು 3 ಜನಕ್ಕೆ ಸುಳ್ಳು ಹೇಳಿ ಕಲಿಸ್ಬೇಕು. ಆ ತರ ಅವ್ರಿಗೆ ಮೋಸ ಮಾಡಿದ್ರೆ ನನ್ನ ಒಪಿನಿಯನ್, ಅವ್ರು ಎಂತ ಅನ್ಕೊಳ್ತಾರೆ ನನ್ನ ಬಗ್ಗೆ, ಅದು ಬ್ಯಾಡ್ ಆಗಿ ಹೋಗ್ತದೆ. ಆ ತರ ಹೀಗೆ ಪ್ರತಿಯೊಂದು ನಿಮ್ಮ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಇದು ಊರಿನವರು ತುಂಬಾ ಜನ, ನಂಗೆ ಪರಿಚಯದಿದ್ದವರೇ ಒಂದು 10-15 ಜನ ಇದ್ದಾರೆ ಅಲ್ಲಿ ನಾನು ಟ್ರೈನಿಂಗ್ ಹೋಗುವಾಗ. ಅಲ್ಲಿ ಟೀಮ್ ಇರ್ತದೆ, ಓಕೆನಾ,
ಈಗ ಒಬ್ಳು ಬಂದ್ರೆ ಅವಳ ಹಿಂದೆ ಎಷ್ಟು ಒಂದು ಜನ ಇರ್ತದೆ, ಅವಳು ಟೀಮ್ ಕಟ್ತಾಳಲ್ಲ, ಅದ್ರದ್ದೊಂದು ಗ್ರೂಪ್, ಹೀಗೆ ಇನ್ನೊಂದು ಗ್ರೂಪ್, ಹಾಗೆ ಗ್ರೂಪ್ ಇರ್ತದೆ ಅವಳು. ಆ ಗ್ರೂಪ್ ಅಲ್ಲಿ ಒಂದು 40 ಮೆಂಬರ್ಸ್ ಇರ್ತದೆ. ಈಗ ನಾನು ಒಂದು ವೀಕ್ ಅವ್ರದ್ದು, ಈಗ ಒಂದು ವಾರದಲ್ಲಿ ಒಂದು ಸೆಟ್ ಬರ್ತದೆ ಬ್ಯಾಚ್, ಅವ್ರದ್ದು ಟ್ರೈನಿಂಗ್ ಇಂಟರ್ವ್ಯೂ ಆದ್ಮೇಲೆ ಇನ್ನೊಂದು ಬ್ಯಾಚ್ ಬರ್ತದೆ. ಆ ತರ ತಿಂಗಳಿಗೆ ಬ್ಯಾಚ್ ಬರ್ತಾ ಹೋಗ್ತದೆ. ಇವ್ರು ಈ ತರನೇ ಮಾಡಿ ಜನಗಳಿಗೆ ಅಲ್ಲಿ ಕೆಲವರು ಏನಾದ್ರು ಕಾಲೇಜ್ ಬಿಟ್ಟು ಅಲ್ಲೇ ಪರ್ಮನೆಂಟ್ ವರ್ಕ್ ಮಾಡಿದ್ದಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಡಿಗ್ರಿ ಮಾಡ್ಲಿಕ್ಕೆ ಎಂತ ಉಂಟು, ಡಿಗ್ರಿ ಮಾಡಿ ನಾವೇನ್ ಮಾಡಿದ್ದೇವೆ, ಈಗ ಈ ಬಿಸ್ನೆಸ್ ನೋಡಿ ಎಷ್ಟು ಪ್ರಾಫಿಟ್ ಉಂಟು, ಡಿಗ್ರಿಯಿಂದ ಏನು ಯೂಸ್ ಉಂಟು, ಎಜುಕೇಶನ್ ಅನ್ನು ಯಾವ ತರ ತೋರಿಸ್ತಾನೆ, ಎಜುಕೇಶನ್ ಇಂದ ಏನಾಗುದಿಲ್ಲ, ಈಗ ಬಂದು ಎಲ್ಲ ಮಾಡ್ತಾರೆ, ಆ ತರ ತೋರಿಸ್ತಾರೆ, ನಾವು ದುಡಿಬೇಕು ಹೀಗೆ ಹೇಳಿ. ಇಲ್ಲ ಅದು ಹೇಗೆ, ಅದು ಆಗುದಿಲ್ಲ, ಆ ತರ ಎಲ್ಲ ಮಾತಾಡಿದ್ದಾರೆ. ಮೋಸ ಯಾರಿಗೂ ಆಗ್ಬಾರ್ದು ಇನ್ನು, ಯಾಕಂದ್ರೆ ಹೀಗೇನೆ ಎಲ್ಲರೂ ಹಾಗೇನೆ ಮಾಡ್ತಾ ಹೋದ್ರೆ ಕಲಿಯುದು ಯಾಕೆ, ನಾವು ಸಿಸ್ಟಮ್ ಯಾಕಿರುವುದು, ಹೀಗೆ ಎಷ್ಟು ಜನ ದುಡಿಬಹುದು ಸರ್. ಇದು ಕಂಪನಿ ಇರುವವರೆಗೆ ಮಾತ್ರ, ಕಂಪನಿ ಹೋದ್ರೆ ಎಲ್ಲರೂ ಹೋಗ್ತಾರೆ ಅಲ್ಲಿಂದ.